ಟ್ಯಾಬ್ಲೆಟ್ ಕೀಮೋಥೆರಪಿ ತಗೋಬೇಕಾ ಅಥವಾ ಇಂಜೆಕ್ಷನ್ ತಗೋಬೇಕಾ ಅನ್ನೋದು, ನಾವು ಯಾವ ಹಂತದಲ್ಲಿ ಚಿಕಿತ್ಸೆ ನೀಡ್ತಿದ್ದೀವಿ, ಯಾವ ಕಾರಣಕ್ಕೆ ನೀಡ್ತಿದ್ದೀವಿ, ಸರ್ಜರಿ ಆದ ತಕ್ಷಣ ಮಾಡ್ತಿರೋ ಚಿಕಿತ್ಸೆನ, 4ನೇ ಹಂತದ ಚಿಕಿತ್ಸೆನ ಮತ್ತು ಯಾವ ಕಾಯಿಲೆಗೆ ಚಿಕಿತ್ಸೆ ನೀಡ್ತಿದ್ದೀವಿ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಎರಡೂ ಒಂದೇ ಅಲ್ಲ. ಟ್ಯಾಬ್ಲೆಟ್ IV ಚಿಕಿತ್ಸೆಗೆ ಪರ್ಯಾಯ ಅಲ್ಲ, ಹಾಗೇನೆ IV ಕೂಡ ಟ್ಯಾಬ್ಲೆಟ್ಗೆ ಪರ್ಯಾಯ ಅಲ್ಲ. ಉದಾಹರಣೆಗೆ ನಮಗೆ ಇಂಜೆಕ್ಷನ್ ಕೀಮೋನೇ ಬೇಕು ಅಂದಾಗ ಇಂಜೆಕ್ಷನ್ ಕೀಮೋನೇ ಕೊಡ್ತೀವಿ. ಟ್ಯಾಬ್ಲೆಟ್ ಕೀಮೋನ ಸಾಮಾನ್ಯವಾಗಿ ಕಾಯಿಲೆ ದೊಡ್ಡದಾಗಿದ್ದಾಗ, ಅಂದ್ರೆ ಲಂಗ್ ಕ್ಯಾನ್ಸರ್ ಅಥವಾ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಇದ್ದಾಗ, ಅಥವಾ ರೋಗಿಗೆ ಇಂಜೆಕ್ಷನ್ ತಗೊಳ್ಳೋಕೆ ಶಕ್ತಿ ಇಲ್ಲದಿದ್ದಾಗ ಮಾತ್ರ ಟ್ಯಾಬ್ಲೆಟ್ ಆಯ್ಕೆಯನ್ನ ಕೊಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಹರಡ್ಕೊಂಡಿದ್ದು ಹಾರ್ಮೋನ್ ಪಾಸಿಟಿವ್ ಆಗಿದ್ರೆ ಅದರಲ್ಲಿ ಟ್ಯಾಬ್ಲೆಟ್ ಚಿಕಿತ್ಸೆ ಇಂಜೆಕ್ಷನ್ ಗಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮೂಲತಃ ಎರಡರ ಪಾತ್ರವು ಬೇರೆ ಬೇರೆ, ಎರಡೂ ಒಂದಕ್ಕೊಂದು ಪರ್ಯಾಯ ಆಗೋಕೆ ಸಾಧ್ಯವಿಲ್ಲ. ಕೆಲವು ಕಾಯಿಲೆಗಳಿಗೆ ಟ್ಯಾಬ್ಲೆಟ್ ಸೂಕ್ತವಾದ್ರೆ ಇನ್ನು ಕೆಲವು ಕಾಯಿಲೆಗಳಿಗೆ IV ಸೂಕ್ತವಾಗಿರುತ್ತೆ. ಹಾಗಾಗಿ ನಿಮ್ಮ ಕಾಯಿಲೆಯ ಬಗ್ಗೆ ನಿಮ್ಮ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಯಾವ ರೋಗಿಗೆ ಯಾವ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನ ನಿರ್ಧರಿಸಬಹುದು.